ಜೈ ಹಿಂದ್ ದೋಸ್ತ, ನಾನು ಪ್ರಕಾಶ್ ಆಡಿ, ನೀವು ನೋಡ್ತಿದ್ದೀರಾ ಕನೆಕ್ಟ್ ವಿತ್ ನೇಷನ್. ಸ್ನೇಹಿತರೆ, ಮುಬಾರಕ್ ಅಲ್ ಕಬೀರ್ ಕುವೈತ್ ದೇಶದ ಅತ್ಯುನ್ನತ ಗೌರವ ಪ್ರಶಸ್ತಿ. ಹೇಗೆ ಭಾರತದಲ್ಲಿ ಭಾರತ ರತ್ನ ಅತ್ಯುನ್ನತ ಗೌರವ ಪ್ರಶಸ್ತಿಯೋ ಹಾಗೆ ಕುವೈತ್ನಲ್ಲಿ ಆ ಒಂದು ಮುಬಾರಕ್ ಅಲ್ ಕಬೀರ್ ಅನ್ನುವ ಒಂದು ಪ್ರಶಸ್ತಿ ಅತ್ಯುನ್ನತವಾದಂಥದ್ದು. ಈ ಒಂದು ಮುಬಾರಕ್ ಅಲ್ ಕಬೀರನ್ನ ಭಾರತದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಕುವೈತ್ ನೀಡಿರುವುದು ನಿಮಗೆಲ್ಲ ತಿಳಿದೇ ಇದೆ. ಸ್ನೇಹಿತರೆ, ಈ ಪ್ರಶಸ್ತಿಯನ್ನ ನೀಡೋದ್ರ ಹಿಂದೆ ಏನಾದ್ರೂ ತಂತ್ರ ಇದೆಯಾ? ಯಾವ್ದಾದ್ರು ಸ್ಟ್ರಾಟಜಿಯನ್ನ ಹೆಣೆದಿದೆಯಾ? ಎಸ್, ಹೆಣೆದಿರಬಹುದು. ಆ ಸ್ಟ್ರಾಟಜಿ ಏನು, ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಇವತ್ತು ತಿಳಿತಾ ಹೋಗೋಣ. ವಾಸ್ಟಿಲ್ಯಾಂಡ್. ಸ್ನೇಹಿತರೆ, ಈ ಮುಬಾರಕ್ ಅಲ್ ಕಬೀರನ್ನ ಕುವೈತ್ನ ಹಿರಿಯ ಕ್ರೌನ್ ಪ್ರಿನ್ಸ್, ಸರಿಯಾಗಿ ಕೇಳಿಸ್ಕೊಳ್ಳಿ, ಕುವೈತ್ನ ಹಿರಿಯ ಕ್ರೌನ್ ಪ್ರಿನ್ಸ್ ಎಮೀರ್ ಶೇಖ್ ಮೆಶಾಲ್ ಅಲ್ ಅಹಮದ್ ಅಲ್ ಜಬೇರ್ ಅಲ್ ಸಭಾ ಇವರು ಭಾರತದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರಿಗೆ ಕುವೈತ್ನ ಅತ್ಯುನ್ನತ ಗೌರವ ಪ್ರಶಸ್ತಿಯನ್ನ ಪ್ರದಾನ ಮಾಡಿದ್ದಾರೆ. ಇದಕ್ಕಿಂತ ಮೊದಲು ಕಿಂಗ್ ಚಾರ್ಲ್ಸ್, ಬ್ರಿಟನ್ನ ಕಿಂಗ್ ಚಾರ್ಲ್ಸ್, ಅಮೆರಿಕಾದ ಬಿಲ್ ಕ್ಲಿಂಟನ್ ಅಂತ ಹಂತದ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಈ ಒಂದು ಪ್ರಶಸ್ತಿ ಸಿಕ್ಕಿದೆ. ಸ್ನೇಹಿತರೆ, ಯಾಕೆ ಕುವೈತ್ನವರು ತಮ್ಮ ದೇಶದ ಅತ್ಯುನ್ನತ ಪ್ರಶಸ್ತಿಯನ್ನ ಭಾರತಕ್ಕೆ ಕೊಡ್ತಿದ್ದಾರೆ? ಕುವೈತ್ ಮತ್ತು ಭಾರತದ ನಡುವೆ ಅಂತ ಹೇಳಿಕೊಳ್ಳುವಂತ ವ್ಯಾಪಾರ ವಹಿವಾಟುಗಳಾಗಲಿ ಅಷ್ಟೊಂದಿಲ್ಲ. ಇದೆ, ಸುಮಾರು 10 ರಿಂದ 11 ಬಿಲಿಯನ್ಗಳ ಆಸುಪಾಸಿನಲ್ಲಿದೆ. ಹೇಗೆ ಅಮೆರಿಕಾದೊಂದಿಗಿದೆಯೋ, ಹೇಗೆ ರಷ್ಯಾದೊಂದಿಗಿದೆಯೋ, ಹೇಗೆ ಚೀನಾದೊಂದಿಗೆ ನಮ್ಮ ಟ್ರೇಡ್ ಇದೆಯೋ, ಆ ರೀತಿ ಆ ಒಂದು ಹಂತದ ವ್ಯಾಪಾರ ವಹಿವಾಟು ಭಾರತ ಮತ್ತು ಕುವೈತ್ ನಡುವೆ ಇಲ್ಲ. ಆದ್ರೂ ಯಾಕೆ ಕುವೈತ್ನವರು ಇಷ್ಟೊಂದು ಭಾರತವನ್ನ ಪುರಸ್ಕರಿಸ್ತಿದ್ದಾರೆ? ಯಾಕೆ ಇಷ್ಟೊಂದು, ಇನ್ನು ಆಡು ಭಾಷೆಗಳು ಹೇಳ್ಬೇಕಂದ್ರೆ, ಯಾಕೆ ಇಷ್ಟೊಂದು ಬೆಣ್ಣೆಯನ್ನ ಹಚ್ತಿದ್ದಾರೆ? ಇದ್ರ ಹಿಂದೆ ಏನಾದ್ರೂ ತಂತ್ರ ಇದೆಯಾ? ಎಸ್, ಡೆಫಿನೆಟ್ಲಿ ಇದೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ಆರ್ಥಿಕವಾಗಿ ವೇಗವಾಗಿ, ಈ ಜಗತ್ತಿನಲ್ಲೇ ವೇಗವಾಗಿ ಬೆಳೆದಿರ್ತಕ್ಕಂಥ ಆರ್ಥಿಕತೆ. ಪ್ರತಿಯೊಂದು ದೇಶದ ಕಣ್ಣು ಸಹಿತ ಭಾರತದ ಮೇಲೆ ನಿಂತಿದೆ. ಅನೇಕ ದೇಶಗಳು ಭಾರತದ ಮೇಲೆ ಹೂಡಿಕೆ ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ. ಒಂದು ಇನ್ವೆಸ್ಟ್ಮೆಂಟ್ಗಳ ಮಹಾಪೂರ್ವವೇ ಭಾರತದತ್ತ ಹರಿದು ಬರ್ತಾ ಇದೆ. ಇದನ್ನೆಲ್ಲ ನೋಡಿ ಬಿಕಾರಿ ಪಾಕಿಸ್ತಾನಿಗಳು ಬಾಯಿ ಬಡ್ಕೊಳ್ತಾ ಇದ್ದಾರೆ. ಈ ಬಿಕಾರಿ ಪಾಕಿಸ್ತಾನಿಗಳು ಕುವೈತ್ಗೆ ಸಲಹೆಯನ್ನ ಕೊಡ್ತಿದ್ದಾರೆ. ಏನಂತ ಗೊತ್ತಾ? ಕುವೈತ್ ಒಂದು ಮುಸ್ಲಿಂ ದೇಶ, ಪಾಕಿಸ್ತಾನ ಒಂದು ಮುಸ್ಲಿಂ ದೇಶ. ಕುವೈತ್ನ ಮೊದಲ ಆದ್ಯತೆ ಪಾಕಿಸ್ತಾನ ಆಗಿರ್ಬೇಕು, ಯಾಕಂದ್ರೆ ಮುಸ್ಲಿಂ ಬ್ರದರ್ಹುಡ್. ಅದನ್ನ ಬಿಟ್ಟು ನೀವು ಭಾರತದಲ್ಲಿ ಯಾಕೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೊರಟಿದ್ದೀರಾ? ಭಾರತ ಒಂದು ಮುಸ್ಲಿಂ ದೇಶ ಅಲ್ವಲ್ಲ? ಆದ್ರೂ ಯಾಕೆ ನೀವು ಭಾರತದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀರಾ? ಯಾಕೆ ಭಾರತದಲ್ಲೇ ಇನ್ವೆಸ್ಟ್ಮೆಂಟ್ ಅನ್ನ ಗಟ್ಟಿಗೊಳಿಸ್ಲಿಕ್ಕೆ ಬಯಸ್ತಿದ್ದೀರಾ ಅಂತ ಪಾಕಿಸ್ತಾನದವರು ಬಾಯಿ ಬಡ್ಕೋತಾ ಇದ್ದಾರೆ. ಪಾಕಿಸ್ತಾನಿಗಳಿಗೆ ನಮ್ಮದೊಂದು ಕಿವಿ ಮಾತಿದೆ. ಈ ದುಡ್ಡಿದೆಯಲ್ಲ, ಮನಿ ಅನ್ನೋದು, ಅದಕ್ಕೆ ಯಾವುದೇ ರೀತಿಯಾದಂತಹ ಧರ್ಮ ಜಾತಿಗಳಿಲ್ಲ, ಧರ್ಮದ ಸಂಕೋಲೆಗಳಿಲ್ಲ. ಅದು ಯಾವುದೇ ಪೂಜೆಯನ್ನ ಮಾಡೋದಿಲ್ಲ, ಯಾವುದೇ ನಮಾಜ್ ಮಾಡೋದಿಲ್ಲ, ಯಾವುದೇ ಚರ್ಚ್ ಹೋಗೋದಿಲ್ಲ. ದುಡ್ಡು ಜಸ್ಟ್ ದುಡ್ಡಷ್ಟೇ. ಮನಿ ಇಸ್ ಮನಿ. ಅದು ಜಸ್ಟ್ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ಹೊರತು ಬೇರೆ ಯಾವುದೇ ರೀತಿಯ ಸಂಗತಿಯನ್ನ ಮಾಡೋದಿಲ್ಲ. ಇನ್ನೂ ಒಂದು ವಿಷಯ ಹೇಳ್ಬೇಕಂದ್ರೆ, ದ ಮನಿ ಇಸ್ ದ ಹೈಲಿ ಸೆಕ್ಯುಲರ್ ಥಿಂಗ್ ಇನ್ ದ ವರ್ಲ್ಡ್. ಇಡೀ ಜಗತ್ತಿನಲ್ಲಿ ಯಾವುದಾದ್ರೂ ಜಾತ್ಯತೀತ ವಸ್ತು ಅಂತ ಇದ್ರೆ ಅದು ದುಡ್ಡು ಮಾತ್ರ. ಇದನ್ನ ಪಾಕಿಸ್ತಾನದವರು ಮೊದಲು ತಿಳ್ಕೊಳ್ಬೇಕು. ಆದ್ರೂ ಪಾಕಿಸ್ತಾನದವರು ತಮ್ಮ ಛಲ ಬಿಡೋದಿಲ್ಲ ಅನ್ಸುತ್ತೆ. ಯಾಕಂದ್ರೆ ಇಡೀ ಮುಸ್ಲಿಂ ದೇಶಗಳ ಮುಂದೆ ಹೋಗಿ ಭಾರತದಲ್ಲಿ ಮುಸ್ಲಿಮರ ವಿರುದ್ಧ ಹಾಗೆ ನಡೀತಿದೆ, ಕಾಶ್ಮೀರದಲ್ಲಿ ಮುಸ್ಲಿಮರನ್ನ ಹೀಗೆ ದಬ್ಬಾಳಿಕೆಯಿಂದ ನಡೆಸಿಕೊಳ್ಳಲಾಗ್ತಿದೆ ಅಂತ ಅವರಿಂದ ಹಣಗಳನ್ನ ಕೇಳ್ತಾ ಇದ್ದಾರೆ. ನಾವು ಮುಸ್ಲಿಂ ದೇಶಗಳ ಸಂರಕ್ಷಕರು, ನಮ್ಮ ಹತ್ರ ಅಣು ಪವರ್ ಇದೆ, ನ್ಯೂಕ್ಲಿಯರ್ ಪವರ್ ಇದೆ, ನಾವು ಎಲ್ಲ ಮುಸ್ಲಿಂ ದೇಶಗಳನ್ನ ಕಾಪಾಡ್ತೀವಿ, ಭಾರತದಲ್ಲಿರ್ತಕ್ಕಂತಹ ಮುಸ್ಲಿಮರನ್ನ ನಾವು ಕಾಪಾಡ್ತೀವಿ ಅಂತ ಒಂದು ಟೇಕೆದಾರಿಯನ್ನ ಹೊತ್ಕೊಳ್ತಾ ನಿಂತಿದ್ದಾರೆ. ಆದರೆ ಸ್ನೇಹಿತರೆ, ನೆನಪಿರಲಿ, ಬದಲಾವಣೆ ಅನ್ನೋದು ಜಗದ ನಿಯಮ. ಈಗ ಜಗತ್ತು ಬದಲಾಗ್ತಾ ಇದೆ. ಯಾವಾಗ ಭಾರತದ ಆರ್ಥಿಕತೆ ಬೂಮ್ ಆಗ್ತಾ ಹೋಯ್ತು, ಯಾವಾಗ ಭಾರತದ ಆರ್ಥಿಕತೆ ಹಿಂದೆಂದೂ ಕೇಳಿದಂತಹ ಸ್ಥಿತಿಯಲ್ಲಿ
ವೇಗವಾಗಿ ಬೆಳೀತಾ ಹೋಯ್ತು, ಎಲ್ಲ ದೇಶಗಳ ಕಣ್ಣುಗಳು ಭಾರತದ ಮೇಲೆ ನಿಂತಿವೆ ಸ್ನೇಹಿತರೆ. ಇಷ್ಟೇ ಅಲ್ಲ, ಯಾವಾಗ ಭಾರತದ ಆರ್ಥಿಕತೆ ಒಂದು ಸ್ಟೆಬಲೈಸ್ ಹಂತಕ್ಕೆ ಬಂತು, ಭಾರತ ತನ್ನ ವರಸೆಯನ್ನ ಶುರು ಮಾಡಿದೆ. ಮೋದಿಜಿ ಹೋಗಿರ್ತಕ್ಕಂಥ ಎಲ್ಲ ಮುಸ್ಲಿಂ ದೇಶಗಳಿಗೆ ಹೇಳ್ತಿದ್ದಾರೆ, ಈ ಪಾಪಿ ಬಿಕಾರಿ ಪಾಕಿಸ್ತಾನಿಗಳ ಮಾತನ್ನ ಯಾಕೆ ಕೇಳ್ತೀರಿ? ಇವರಿಂದ ನಿಮಗೆ ಆಗುವಂತ ಉಪಯೋಗ ಏನು? ಇವ್ರ ಕೆಲಸ ಏನು? 3-4 ತಿಂಗಳಿಗೊಮ್ಮೆ ಬರ್ತಾರೆ, ನಿಮ್ಮ ಹತ್ರ ಕಾಶ್ಮೀರದಲ್ಲಿ ಹಾಗೆ ನಡೀತಿದೆ, ಭಾರತದಲ್ಲಿ ಹೀಗೆ ನಡೀತಿದೆ ಮುಸ್ಲಿಮರ ವಿರುದ್ಧ ಅಂತ ಹೇಳಿ ನಿಮ್ಮ ಹತ್ರ ದುಡ್ಡನ್ನ ಕಿತ್ಕೊಂಡು ಹೋಗ್ತಿದ್ದಾರೆ. ಆದ್ರೆ ನಾವು ಹಾಗಲ್ಲ, ಭಾರತೀಯರು. ಭಾರತಕ್ಕೆ ನೀವು ಬನ್ನಿ, ಇನ್ವೆಸ್ಟ್ ಮಾಡಿ, 10 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿ 20 ಕೋಟಿ ರೂಪಾಯಿನ ಪ್ರಾಫಿಟ್ ಅನ್ನ ತೆಗೆದುಕೊಂಡು ಹೋಗಿ. ಇದು ಭಾರತೀಯರು, ಭಾರತದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರು ಮುಸ್ಲಿಂ ದೇಶಗಳಿಗೆ ಹೇಳ್ತಿದ್ದಾರೆ. ಈ ಮಾತುಗಳು ಶ್ರೀಮಂತ ಅರಬ್ ಮುಸ್ಲಿಮರಿಗೆ ಅರ್ಥ ಆಗ್ತಾ ಇವೆ. ಎರಡನೇದಾಗಿ, ಯಾಕೆ ಈ ಕುವೈತ್ನವರು ಭಾರತದೊಂದಿಗೆ ಸಂಬಂಧಗಳನ್ನ ಅಭಿವೃದ್ಧಿಪಡಿಸಿಕೊಳ್ಳಲಿಕ್ಕೆ ನೋಡ್ತಿದ್ದಾರೆ? ಮೂಲತಃವಾಗಿ ಈ ಅರಬ್ ದೇಶಗಳ ಒಂದು ಶ್ರೀಮಂತಿಕೆ ಏನಿದೆ, ಆ ಶ್ರೀಮಂತಿಕೆಯ ಮೂಲ ತೈಲ. ಇಂದಿನ ದಿನಮಾನಗಳಲ್ಲಿ ಆ ತೈಲದ ರಿಸರ್ವ್ ಏನಿದೆ, ಆ ತೈಲದ ಖನಿಜ ಸಂಪತ್ತೇನಿದೆ, ಅದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರ್ತಾ ಇದೆ. ಅಲ್ಲಿ ಇದುವರೆಗೂ ಅಲ್ಲಿ ಶ್ರೀಮಂತಿಕೆ ಇತ್ತು, ಈಗಲೂ ಇದೆ. ಆದರೆ ತೈಲ ಮುಂದೆ ಇದೇ ರೀತಿ ಇರ್ತದೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಈ ಅರಬಿಕ್ ದೇಶಗಳೇನಿವೆ, ಜಗತ್ತಿನ ಅನೇಕ ದೇಶಗಳನ್ನ ಕೈ ಬೀಸಿ ಕರೀತಾ ಇವೆ, ಬನ್ನಿ ನಮ್ಮ ದೇಶದಲ್ಲಿ ಇನ್ವೆಸ್ಟ್ ಮಾಡಿ ಅಂತ. ನಿಮ್ಗೆ ಗೊತ್ತಿದೆ ಅನ್ಸುತ್ತೆ, ಸೌದಿ ಅರೇಬಿಯಾದ ಜದ್ದಾದಲ್ಲಿ IPL ನ ಹರಾಜು ಪ್ರಕ್ರಿಯೆ ನಡೀತು. ನೀವು ಮೂಲತಃವಾಗಿ ನೋಡೋದಾದ್ರೆ, ಸೌದಿ ಅರೇಬಿಯಾದವರು ಕ್ರಿಕೆಟ್ ಅನ್ನ ಆಡೋದೇ ಇಲ್ಲ. ಅವರ ಯಾವುದೇ ರೀತಿಯ ತಂಡಗಳು, ಕ್ರಿಕೆಟ್ ತಂಡಗಳು ಇಲ್ವೇ ಇಲ್ಲ. ಆದರೂ ಸಹಿತ ಅವರು ಸೌದಿ ಅರೇಬಿಯಾದ ಜದ್ದಾದಲ್ಲಿ IPL ಪ್ರಕ್ರಿಯೆ, ಹರಾಜು ಪ್ರಕ್ರಿಯೆಯನ್ನು ನಡೆಸಿದರು. ಅದರಿಂದ ಅವರಿಗೆ ಇನ್ವೆಸ್ಟ್ಮೆಂಟ್ಗಳ ಮಹಾಪೂರ್ವ ಹರಿದು ಬರ್ತಾರೆ. ಇಷ್ಟೇ ಅಲ್ಲ, ಸೌದಿ ಅರೇಬಿಯಾ ಇನ್ನೂ ಏನ್ ಹೇಳ್ತಿದೆ ಅಂದ್ರೆ, ಫಾರ್ಮುಲಾ 1 ರೇಸ್, ಕಾರ್ ರೇಸ್ ಗಳನ್ನು ನಡೆಸಿಕೊಡೋದಾಗಿ ಹೇಳ್ತಾ ಇದೆ. ಫುಟ್ಬಾಲ್ ಪಂದ್ಯಾವಳಿಗಳನ್ನ, ಫಿಫಾ ವರ್ಲ್ಡ್ ಕಪ್ ಅನ್ನು ನಡೆಸಿಕೊಡೋದಾಗಿ ಹೇಳ್ಕೊಳ್ತಾ ಇವೆ. ಮೊನ್ನೆವರೆಗೂ ಕತಾರ್ ಫಿಫಾ ವರ್ಲ್ಡ್ ಕಪ್, ಫುಟ್ಬಾಲ್ ಫಿಫಾ ವರ್ಲ್ಡ್ ಕಪ್ ಅನ್ನ ನೆರವೇರಿಸಿಕೊಡ್ತು. ಯಾಕೆ ಈ ಸಂಗತಿಗಳೆಲ್ಲ ನಡೀತಿವೆ? ಯಾಕೆ ಈ ಅರಬ್ ಶ್ರೀಮಂತ ದೇಶಗಳು ಬದಲಾಗ್ತಿವೆ ಅನ್ನೋದನ್ನ ನಾವು ಗಮನಿಸಬೇಕು ಸ್ನೇಹಿತರೆ. ಯಾಕೆ ಬದಲಾಗ್ತಿವೆ ಅಂದ್ರೆ, ಇದುವರೆಗೂ ಅಲ್ಲಿ ಶ್ರೀಮಂತಿಕೆ ಇತ್ತು, ಈಗಲೂ ಇದೆ. ಆ ಶ್ರೀಮಂತಿಕೆ ಹೆಂಗಿದೆ ಅಂದ್ರೆ, ಸಾಯುವವರೆಗೂ ಕೂತು ತಿಂದರೂ ಕರಗಲಾರದಷ್ಟು ಶ್ರೀಮಂತಿಕೆ ಅವರ ಹತ್ರ ಇದೆ. ಆದರೆ ಮುಂದಿನ ದಿನಮಾನಗಳಲ್ಲಿ ತಮ್ಮ ಮಕ್ಕಳಿಗೆ, ತಮ್ಮ ಮುಂದಿನ ಪ್ರಜೆಗಳಿಗೆ ಏನು ಅಂತ ಅವರ ಚಿಂತೆ ಹಚ್ಚಿದೆ. ಈ ಶ್ರೀಮಂತಿಕೆ, ಈ ಅರಬ್ ದೇಶಗಳ ಶ್ರೀಮಂತಿಕೆ ಏನಿದೆ, ಈ ಒಂದು ಹಾದಿ ಏನಿದೆ, ಸುಮಾರು 60ರಿಂದ 70 ವರ್ಷಗಳ ಹಿಂದೆ ಶುರುವಾಗ್ತದೆ. ಅದಕ್ಕಿಂತಲೂ ಮೊದಲು ಈ ಅರಬಿಕ್ ದೇಶಗಳಿಗೆ ತೈಲದ ಬಗ್ಗೆ ಅರಿವೇ ಇರಲಿಲ್ಲ. ವಿದೇಶಿಗನೊಬ್ಬ ಬರ್ತಾನೆ, ಆ ವಿದೇಶಿಗ ಈ ಅರಬಿಕ್ ದೇಶಗಳಿಗೆ ಹೇಳ್ತಾನೆ, ಈ ತೈಲ ಇದೆಯಲ್ಲ, ಈ ತೈಲ ಬಂಗಾರಕ್ಕಿಂತಲೂ ಬೆಲೆ ಬಾಳುವಂತ ವಸ್ತು. ಈ ಬಂಗಾರ ಬೆಳ್ಳಿಯನ್ನ ಕೇವಲ ದರೋಡೆ ಮಾಡಬಹುದು, ಕಳ್ಳತನ ಮಾಡಬಹುದು, ಆದ್ರೆ ತೈಲಕ್ಕಾಗಿ ಯುದ್ಧಗಳೇ ನಡೀತವೆ. ಇನ್ನು ಹೇಳಿದ್ದೇ ತಡ, ಈ ಒಂದು ಅರಬಿಕ್ ಶ್ರೀಮಂತ ದೇಶಗಳೇನಿವೆ, ಪ್ರತಿಯೊಂದು ದೇಶಕ್ಕೂ ಆ ತೈಲದ ಬಗ್ಗೆ ಅರ್ಥ ಆಗ್ತಾ ಹೋಯ್ತು. ಆ ತೈಲದ ಪ್ರಾಮುಖ್ಯತೆ ಏನಿದೆ, ಆ ಪ್ರಾಮುಖ್ಯತೆ ಗೊತ್ತಾಗ್ತಾ ಹೋಯ್ತು. ಅದಾದ ನಂತರ ನಡೆದಿದ್ದೆಲ್ಲವೂ ಇತಿಹಾಸವೇ. ಈಗಿನ ದಿನಮಾನಗಳಲ್ಲಿ, ಇಂದಿನ ಜಗತ್ತಿನಲ್ಲಿ ಈ ಶೇಖ್ಗಳ ಸಂಪತ್ತು ಎಷ್ಟಿದೆ ಅಂದ್ರೆ ಟ್ರಿಲಿಯನ್ ಗಟ್ಟಲೆ ಇದೆ. ಮಿಲಿಯನ್ ಬಿಲಿಯನ್ ಅಲ್ಲ, ಟ್ರಿಲಿಯನ್ ಗಟ್ಟಲೆ, ಟ್ರಿಲಿಯನ್ ಡಾಲರ್ಗಳಲ್ಲಿ ಇವರ ಶ್ರೀಮಂತಿಕೆ ಇದೆ. ಆದ್ರೆ ಈ ಟ್ರಿಲಿಯನ್ ಗಟ್ಟಲೆ ಸಂಪತ್ತಿನ ಮೂಲ ತೈಲ ಏನಿದೆ, ಆ ತೈಲ ಕ್ರಮೇಣ ಕಡಿಮೆ ಆಗ್ತಿದೆ. ಇದು ಅವರ ಚಿಂತೆಯ ಮೂಲವಾಗಿದೆ ಸ್ನೇಹಿತರೆ. ಇನ್ನೂ ಒಂದು ಪ್ರಮುಖ ಅಂಶ ಅಂದ್ರೆ, ಎಲೆಕ್ಟ್ರಿಕ್ ವೆಹಿಕಲ್ಗಳು ಭಾರತದ ರೋಡ್ಗಳನ್ನ, ಅಥವಾ ಯಾವುದೇ ದೇಶದ ರೋಡ್ಗಳಾಗ್ಲಿ, ಎಲ್ಲ ರೋಡ್ಗಳನ್ನ ಆವರಿಸಿಕೊಳ್ತಾ ಬರ್ತಾ ಇವೆ. ಈ 3-4 ವರ್ಷಗಳ ಹಿಂದೆ ಈ ಒಂದು ಎಲೆಕ್ಟ್ರಿಕ್ ವೆಹಿಕಲ್ಗಳೇನಿವೆ, ಅವು ಕಾಣಿಸಿಗೋದು ಬಹಳ ಕಷ್ಟ, ಅತಿ ವಿರಳ ಆಗಿತ್ತು. ಆದ್ರೆ ನೀವು ಈಗ ಪ್ರಸ್ತುತವಾಗಿ ರೋಡ್ಗಳಲ್ಲಿ ಹೊರಟಿದ್ರಿ ಅಂದ್ರೆ
ಸರಿಸುಮಾರು 4 ರಿಂದ 5 ವಾಹನಗಳು ನಿಮಗೆ ಸಿಕ್ಕೇ ಸಿಗ್ತವೆ. ಪ್ಯಾಸೆಂಜರ್ ಸೆಗ್ಮೆಂಟ್ ಪ್ರಕಾರ ರಸ್ತೆಗಳ ಮೇಲೆ ಓಡಾಡುವ 10 ವಾಹನಗಳಲ್ಲಿ 3 ರಿಂದ 4 ವಾಹನಗಳು ಎಲೆಕ್ಟ್ರಿಕ್ ವಾಹನಗಳಾಗಿವೆ. ಅದೆಷ್ಟು ತೀವ್ರ ಗತಿಯಲ್ಲಿ ಈ ಎಲೆಕ್ಟ್ರಿಕ್ ವಾಹನ ಅನ್ನೋದೇನಿದೆ ಅದೆಷ್ಟು ಆವರಿಸ್ಕೋತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕು ಸ್ನೇಹಿತರೆ. ಇಷ್ಟೇ ಅಲ್ಲ ಸ್ನೇಹಿತರೆ, ಏರೋಪ್ಲೇನ್ಗಳ ಮೇಲೂ ಸಹಿತ, ವಿಮಾನಗಳ ಮೇಲೂ ಸಹಿತ ಈ ಒಂದು ಸಂಶೋಧನೆಗಳು ನಡೀತಾ ಇವೆ. ಒಂದು ಬ್ಯಾಟರಿಯ ಕರೆಂಟ್ ನಿಂದ 100 ಮೀಟರ್ಗಳವರೆಗೆ ಒಂದು ಡ್ರೋನ್ ಹೋಗಬಹುದಾದ್ರೆ ಅದೇ ವಿದ್ಯುತ್ ಶಕ್ತಿಯಿಂದ, ಅದೇ ಕರೆಂಟ್ ಇಂದ ಒಂದು ಏರೋಪ್ಲೇನ್ ಹಾರ್ಲಿಕ್ಕೆ ಸಾಧ್ಯ ಇಲ್ವಾ? ಈ ರೀತಿಯ ಅನೇಕ ರಿಸರ್ಚ್ಗಳು ಇಂದಿನ ದಿನಮಾನಗಳಲ್ಲಿ ನಡೀತಾ ಇವೆ. 100 ಸಾವಿರಾರು ಸಂಖ್ಯೆಯಲ್ಲಿ ನಡೀತಾ ಇವೆ. ಈ ಒಂದು ಸಂಶೋಧನೆಗಳಿಂದ ತೈಲದ ಬಳಕೆ ಏನಿದೆ ಅದು ಕ್ರಮೇಣ ಕಡಿಮೆ ಆಗ್ತಾ ಬರ್ತದೆ. ಹೀಗಾಗಿ ಕುವೈತ್ ಆಗ್ಲಿ, ಯಾವುದೇ ಅರಬ್ ದೇಶಗಳಾಗ್ಲಿ ಒಂದು ಪರ್ಯಾಯ ಮಾರ್ಗವನ್ನ ಹುಡ್ಕೊಳ್ಳಿಕ್ಕೆ ಬಯಸ್ತಾ ಇವೆ ಸ್ನೇಹಿತರೆ. ಈಗಲೂ ಸಹಿತ ಕುವೈತ್ನ ಹತ್ರ ಸಾಕಬೇಕನ್ನಷ್ಟು ತೈಲದ ಸಂಪತ್ತಿದೆ. ಆದರೆ ಅದು ಸಹಿತ ಒಂದು ದಿನ ಖಾಲಿ ಆಗತ್ತೆ ಅಂತ ಅವ್ರಿಗೆ ಗೊತ್ತು. ಹಾಗಾಗಿ ಅವ್ರು ಏನ್ ಮಾಡ್ತಿದ್ದಾರೆ, ಯಾವ ದೇಶದ ಹತ್ರ ತೈಲ ಇಲ್ವೋ, ತೈಲದ ಖನಿಜ ಸಂಪತ್ತಿಲ್ವೋ ಅಂತಹ ದೇಶದೊಂದಿಗೆ ಸಂಬಂಧವನ್ನ ಬೆಳೆಸ್ಕೊಳ್ಳಿಕ್ಕೆ ನೋಡ್ತಿದ್ದಾರೆ. ಸೊ ಭಾರತದಲ್ಲಿ ಯಾವುದೇ ರೀತಿಯ ತೈಲ ಸಂಪತ್ತಿಲ್ಲ, ಅಂದ್ರೆ ತೈಲದ ಬಾವಿಗಳಿಲ್ಲ. ಹೇಗೆ ಕುವೈತ್ನಲ್ಲಿ, ಅರಬ್ ದೇಶಗಳಲ್ಲಿ ಇರುವಂತಹ ರೀತಿಯ ತೈಲದ ಬಾವಿಗಳು, ತೈಲದ ಸಂಪತ್ತು ಭಾರತದಲ್ಲಿಲ್ಲ. ಭಾರತದಲ್ಲಿ ತೈಲದ ರಿಸರ್ವ್ ಇದೆ, ಆದ್ರೆ ಅದು ಸಾಕ್ಬೇಕನ್ನೋಷ್ಟು ಇಲ್ಲ. ಸೊ ಹಾಗಾಗಿ ಕುವೈತ್ ಏನ್ ಮಾಡ್ತಿದೆ, ಭಾರತ ಒಂದು ಬೆಳೆತಿರ್ತಕ್ಕಂಥ ಆರ್ಥಿಕತೆಯೂ ಹೌದು, ಪ್ಲಸ್ ಭಾರತದ ಹತ್ರ ಯಾವುದೇ ರೀತಿಯ ತೈಲದ ಖನಿಜ ಸಂಪತ್ತುಗಳಿಲ್ಲ. ದಿಸ್ ಇಸ್ ಅ ಪ್ಲಸ್ ಪಾಯಿಂಟ್ ಫಾರ್ ಕುವೈತ್. ಆದ್ರೆ ಇಷ್ಟೇ ಅಲ್ಲ ಸ್ನೇಹಿತರೆ, ಭಾರತದ IT ಇಂಡಸ್ಟ್ರಿ ಏನಿದೆ, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಇಡೀ ಜಗತ್ತಿನಲ್ಲಿಯೇ ಅತ್ಯುನ್ನತವಾದಂತಹ ಸೇವೆಯನ್ನು ಒದಗಿಸುವಂತಹ ಈ ದೇಶ ಭಾರತ. ಈ IT ಎಕ್ಸ್ಪೋರ್ಟ್ ಏನಿದೆ, ಈ ಅರಬ್ ದೇಶಗಳ ತೈಲದ ಎಕ್ಸ್ಪೋರ್ಟ್ ಗಿಂತ ಹೆಚ್ಚಿನ ಮಟ್ಟದಲ್ಲಿ ಭಾರತದ IT ಎಕ್ಸ್ಪೋರ್ಟ್ ಇದೆ. ಇದು ಕುವೈತ್ನ ಕಣ್ಣನ್ನ ಕುಕ್ತಾ ಇದೆ ಸ್ನೇಹಿತರೆ. ಮತ್ತೆ ಡಿಫೆನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾತುಕತೆಗಳು ಕುವೈತ್ನೊಂದಿಗೆ ನಡೀತಾ ಇದೆ ಸ್ನೇಹಿತರೆ. ಡಿಫೆನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಪ್ಪಂದಗಳಲ್ಲಿ ಏನಿದೆ ಅಂದ್ರೆ, ಕುವೈತ್ನ ಸೈನಿಕರು ಭಾರತಕ್ಕೆ ಬರೋದು, ಭಾರತದ ಸೈನಿಕರು ಕುವೈತ್ಗೆ ಹೋಗೋದು, ಈ ರೀತಿಯ ಒಂದು ತರಬೇತಿಗಳನ್ನ ಅವರು ನಡೆಸೋದಾಗಿ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ಕುವೈತ್ ಮತ್ತು ಭಾರತಗಳು ಜಂಟಿಯಾಗಿ ತರಬೇತಿಯನ್ನ ನಡೆಸಿಕೊಳ್ಳಲಿಕ್ಕೆ, ಜಾಯಿಂಟ್ ಎಕ್ಸರ್ಸೈಸ್ ಗಳನ್ನು ನಡೆಸಲಿಕ್ಕೆ ಅನೇಕ ಒಪ್ಪಂದಗಳಿಗೆ ಸಹಿಯನ್ನ ಹಾಕಿದ್ದಾರೆ. ಸ್ನೇಹಿತರೆ, ಕುವೈತ್ ಒಂದು ಮರುಭೂಮಿ ದೇಶ. ಆದರೆ ಗಮನಿಸಬೇಕಾದ ಅಂಶ ಅಂದ್ರೆ, ಭಾರತವು ಸಹಿತ ಒಂದು ಅತ್ಯದ್ಭುತವಾದಂತಹ ಒಂದು ಮರುಭೂಮಿ ಪ್ರದೇಶವನ್ನು ಹೊಂದಿದೆ. ಪೂರಾ ರಾಜಸ್ಥಾನ್, ಗುಜರಾತ್ ಈ ಎಲ್ಲ ಭಾಗಗಳಲ್ಲಿ ಭಾರತದ ಮರುಭೂಮಿ, ಥಾರ್ ಮರುಭೂಮಿ ಏನಿದೆ ಸಂಪೂರ್ಣವಾಗಿ ಹರಡಿಕೊಂಡಿದೆ. ಈ ಭಾರತದ ಮರುಭೂಮಿ ಪ್ರದೇಶದಲ್ಲಿ ಆ ಮರುಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಫೆಂಟ್ರಿಗಳು, ಆರ್ಮರ್ಡ್ಗಳು, ಆರ್ಟಿಲರಿಗಳು ಈಗಲೂ ಸಹಿತ ಕೆಲಸ ಮಾಡ್ತಿವೆ. ಆ ಒಂದು ಮರುಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಪರೇಷನ್ ಗಳನ್ನ ನಡೆಸಲಿಕ್ಕೆ ಅದಕ್ಕೆ ಆದಂತಹ ಒಂದು ಸ್ಪೆಷಲ್ ಫೋರ್ಸ್ ಗಳನ್ನ ಭಾರತ ರೆಡಿ ಮಾಡಿಟ್ಕೊಂಡಿದೆ. ಇಷ್ಟೇ ಅಲ್ಲ, ಭಾರತದವರಿಗೆ ಮರುಭೂಮಿ ಪ್ರದೇಶಗಳಲ್ಲಿ ಯುದ್ಧ ಮಾಡಿಕೊಡ್ತಿದೆ. ಪಾಕಿಸ್ತಾನವನ್ನ ಹಕ್ಕೊಂಡು ಬಡಿದಿರ್ತಕ್ಕಂಥ ಅನೇಕ ಸಂಗತಿಗಳು ಮರುಭೂಮಿಯಲ್ಲಿ ನಡೆದಿವೆ ಸ್ನೇಹಿತರೆ. ಈ ಎಲ್ಲ ಅಂಶಗಳನ್ನ ಕುವೈತ್ ನಿಧಾನವಾಗಿ ಅರ್ಥ ಮಾಡ್ಕೊಳ್ತಾ ಇದೆ. ತನಗೆ ಏನು ಲಾಭ, ತನಗೆ ಈ ಭಾರತ ದೇಶದಿಂದ ಏನು ಲಾಭ ಬರ್ತದೆ ಅಂತ ಆ ಒಂದು ಕುವೈತ್ ದೇಶ, ಕೇವಲ ಕುವೈತ್ ಅಂತ ಅಲ್ಲ, ಭಾರತವು ಸಹಿತ ಯಾವುದಾದ್ರೂ ಒಂದು ದೇಶಕ್ಕೆ ಹೋಗ್ತಿದೆ ಅಂದ್ರೆ, ಯಾವುದಾದ್ರೂ ಒಂದು ದೇಶದ ಪ್ರಧಾನಿಯನ್ನಾಗ್ಲಿ, ಅಧ್ಯಕ್ಷನನ್ನಾಗ್ಲಿ, ಯಾರನ್ನಾರು ಭೇಟಿ ಆಗ್ಲಿಕ್ಕೆ ಹೋಗ್ತಿದ್ದಾರೆ ಅಂದ್ರೆ ಹಿಂದೆ ಒಂದು ತಂತ್ರವನ್ನ ಇಟ್ಟುಕೊಂಡೇ ಹೋಗಿರ್ತಾರೆ. ಯಾವುದೇ ದೇಶ ಆಗಿರ್ಲಿ, ಅದು ತನಗೆ ಆ ದೇಶದಿಂದ ಏನು ಲಾಭ ಆಗ್ತದೆ ಅನ್ನೋದನ್ನ ಮೈಂಡ್ ನಲ್ಲಿ ಇಟ್ಕೊಂಡೇ ಹೋಗಿರ್ತಾರೆ. ಇಷ್ಟೇ ಅಲ್ಲ ಸ್ನೇಹಿತರೆ, ಈ ಕುವೈತ್ ಜಾಗತಿಕ ರಾಜಕೀಯವನ್ನ, ಈ ಜಿಯೋ ಪಾಲಿಟಿಕ್ಸ್ ಅನ್ನ ಅರ್ಥ ಮಾಡ್ಕೋತಿದೆ. ಇದರಲ್ಲಿ ಭಾರತದ ಒಂದು ಪಾತ್ರ ಎಲ್ಲಿದೆ ಅನ್ನೋದನ್ನ ಅದು ಗಮನಿಸ್ತಾ ಇದೆ.
ಕುವೈತ್ಗೆ ಒಂದು ಮಾತು ಸ್ಪಷ್ಟವಾಗಿ ಗೊತ್ತಿದೆ, ಈ ಒಂದು ಜಗತ್ತಿನ ಗ್ಲೋಬಲ್ ಪವರ್ ಪ್ಲೇಯಲ್ಲಿ ಭಾರತ ಪ್ಲಗ್ ಇನ್ ಆಗಿಲ್ಲ. ಅಂದ್ರೆ ಭಾರತ ಖುದ್ದಾಗಿ ನಾನು ಅಮೆರಿಕಾದ ಪರ, ನಾನು ರಷ್ಯಾದ ಪರ, ನಾನು ಚೈನಾದ ಪರ, ನಾ ಆ ಬಣ, ನಾ ಈ ಬಣ, ಯಾವುದೇ ರೀತಿಯ ಬಣಗಳಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿಲ್ಲ. ಅದು ತನ್ನದೇ ಆದ ಒಂದು ಬಣವನ್ನ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ನೋಡ್ತಿದೆ. ಗ್ಲೋಬಲ್ ಸೌತ್ ನೀವು ಕೇಳಿರ್ಬಹುದು, ಅದು ತನ್ನದೇ ಆಗಿರ್ತಕ್ಕಂಥ ಒಂದು ಬಣವನ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇದೆ. ಸ್ನೇಹಿತರೆ, ಭಾರತದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರು ಯಾವುದೇ ದೇಶಕ್ಕೆ ಹೋಗಿ ಅಲ್ಲಿ ಅವರು ಮೊದಲು ಮಾತನಾಡೋದು ಫಿನ್ಟೆಕ್ ಬಗ್ಗೆ, ಫೈನಾನ್ಸಿಯಲ್ ಟೆಕ್ನಾಲಜಿ. ಅದು ಯಾವುದೇ ದೇಶ ಆಗಿರಲಿ, ಅದು USA ಆಗಿರ್ಲಿ ಅಥವಾ ಪಪುವಾ ನ್ಯೂಗಿನಿ ಅಂತ ಒಂದು ಬಡ ದೇಶವೇ ಆಗಿರಲಿ, ಅದು ಶ್ರೀಮಂತ, ಅದು ಅತ್ಯಂತ ಕೆಳಮಟ್ಟದಲ್ಲಿ ತನ್ನ ಆರ್ಥಿಕತೆಯನ್ನ ಹೊಂದಿದ್ರು ಸಹಿತ, ಅದು ಕೋಟ್ಯಾನುಗಟ್ಟಲೆ ಸಂಪತ್ತನ್ನ ಹೊಂದಿದ್ರು ಸಹಿತ, ಆ ದೇಶಗಳಲ್ಲಿ ಈ ಮೂರು ಸಂಗತಿಗಳನ್ನ, ಫಿನ್ಟೆಕ್, ಆತ್ಮನಿರ್ಭರ್, ಮೇಕ್ ಇನ್ ಇಂಡಿಯಾ, ಈ ಮೂರು ಸಂಗತಿಗಳನ್ನ ಯಾವುದೇ ದೇಶಕ್ಕೆ ಹೋದ್ರೂ ಎತ್ತಿ ಹಿಡಿತಾರೆ. ಅದೇ ಫಿನ್ಟೆಕ್ ಮಾತುಗಳನ್ನ ನರೇಂದ್ರ ಮೋದಿಜಿಯವರು ಕುವೈತ್ನಲ್ಲೂ ಸಹಿತ ಮಾತನಾಡಿದ್ದಾರೆ. ಕೇವಲ ಮಾತನಾಡೋದಷ್ಟೇ ಅಲ್ಲ, UPI ನ ಇನ್ಸ್ಟಾಲೇಷನ್ ನ ಪ್ರಕ್ರಿಯೆ ಏನಿದೆ ಅದು ಕುವೈತ್ನಲ್ಲಿ ಶುರುವಾಗಿದೆ ಸ್ನೇಹಿತರೆ. ಯಾಕಂದ್ರೆ ಯಾವಾಗ ದುಡ್ಡಿನ ಹರಿವು ಜಾಸ್ತಿ ಆಗ್ತಾ ಹೋಗ್ತದೋ, ಟ್ರಾನ್ಸಾಕ್ಷನ್ ಹೆಚ್ಚಿಗೆ ಆಗ್ತಾ ಹೋಗ್ತದೋ, ಅವಾಗ ಆ ದೇಶದ ಆರ್ಥಿಕತೆ ಏನಿದೆ ಅದು ಕ್ರಮೇಣವಾಗಿ ಭೂಮ್ ಆಗ್ತಾ ಹೋಗ್ತದೆ, ಬೆಳೀತಾ ಹೋಗ್ತದೆ. ಸ್ನೇಹಿತರೆ, ನೆನಪಿರಲಿ, ನರೇಂದ್ರ ಮೋದಿಯವರು ಈ ಫಿನ್ಟೆಕ್ ನ ಬಗ್ಗೆ ಎಂತಹ ದೇಶದೊಂದಿಗೆ ಮಾತನಾಡ್ತಿದಾರಂದ್ರೆ, ಈ ಕುವೈತ್ ಅನ್ನೋ ದೇಶ ಏನಿದೆಯಲ್ಲ, ಆ ದೇಶದಲ್ಲಿ ಶ್ರೀಮಂತಿಕೆ ಅನ್ನೋದು ಕಾಲು ಮುರ್ಕೊಂಡು ಬಿದ್ದಿದೆ. ಅಲ್ಲಿಯ ಜನರ ವಿಲಾಸಿ ಜೀವನ ಅದೆಂತಹದಂದ್ರೆ, ಸಾಯುವವರೆಗೂ ಕೂತು ತಿಂದರೂ ಕರಗಲಾರದಷ್ಟು ಆಸ್ತಿ ಅವರ ಹತ್ರ ಇದೆ. ಅಂತಹ ದೇಶಕ್ಕೆ ಹೋಗಿ ಫಿನ್ಟೆಕ್ ನ ಬಗ್ಗೆ ಚರ್ಚೆಗಳನ್ನು ನಡೆಸಲಾಗ್ತಿದೆ. ಅಷ್ಟೇ ಅಲ್ಲ, ಅನೇಕ ಒಪ್ಪಂದಗಳಿಗೆ ಸಹಿ ಹಾಕಿ ಈ ಒಂದು UPI ನ ಇನ್ಸ್ಟಾಲೇಷನ್ ನ ಪ್ರಕ್ರಿಯೆಗಳನ್ನ ಶುರು ಕೂಡ ಮಾಡಿದ್ದಾರೆ. ಹಂಗಂತ ಹೇಳಿ ಭಾರತ ಮತ್ತು ಕುವೈತ್ ನಡುವೆ ಯಾವುದೇ ರೀತಿಯ ಟ್ರೇಡ್ಗಳು, ಯಾವುದೇ ರೀತಿಯ ಸಂಬಂಧಗಳು ಇರಲಿಲ್ಲ ಅಂತ ಅನ್ಕೊಳ್ಳಕ್ ಹೋಗ್ಬೇಡಿ. ಅಲ್ಲಿಯ ಜನ ಇಲ್ಲಿಗೆ ಬರ್ತಾ ಇದ್ರು, ಇಲ್ಲಿಯ ಜನ ಅಲ್ಲಿಗೆ ಹೋಗ್ತಾ ಇದ್ರು. ಅದ ಕೆಲಸದ ನಿಮಿತ್ತವಾಗ್ಲಿ ಅಥವಾ ಪ್ರವಾಸದ ನಿಮಿತ್ತವಾಗ್ಲಿ. ಅಷ್ಟೇ ಅಲ್ಲ, ಆಡಳಿತಾತ್ಮಕ ವಿಚಾರಗಳಲ್ಲಿಯೂ ಸಹಿತ ಭಾರತ ಮತ್ತು ಕುವೈತ್ಗಳು ಸಂಬಂಧಗಳನ್ನ ಹೊಂದಿದ್ದು. ಆದರೆ ಭಾರತ ಮತ್ತು ಕುವೈತ್ಗಳು ಈ ರಿಲೇಶನ್ಶಿಪ್ ಏನಿದೆಯಲ್ಲ, ಇದನ್ನ ಎಲಿವೇಟ್ ಮಾಡಿ ಇನ್ನೊಂದು ಹಂತಕ್ಕೆ ಒಯ್ತಿದ್ದಾರೆ. ಸ್ಟ್ರಾಟಜಿಕ್ ರಿಲೇಶನ್ಶಿಪ್ ಆಗಿ, ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ನಲ್ಲಿ ಈ ಸಂಬಂಧವನ್ನ ಅಭಿವೃದ್ಧಿ ಪಡಿಸ್ಕೊಳ್ತಿದ್ದಾರೆ. ಕೇವಲ ಇದಷ್ಟೇ ಅಲ್ಲ, ಕುವೈತ್ ನಲ್ಲಿ ಫಿನ್ಟೆಕ್ ಬಗ್ಗೆ ಮಾತುಕತೆಗಳು ನಡ್ತಾ ಇವೆ, ಡಿಫೆನ್ಸ್ ಬಗ್ಗೆ, ಎನರ್ಜಿ ಬಗ್ಗೆ, ಫಾರ್ಮಾಸ್ಯೂಟಿಕಲ್ಸ್ ಬಗ್ಗೆ, ಸೆಕ್ಯೂರಿಟಿ ಬಗ್ಗೆ ಅನೇಕ ರೀತಿಯ ಒಂದು ಒಪ್ಪಂದಗಳು ನಡೀತಾ ಇವೆ. ಭಾರತದಿಂದ ಜನರಿಕ್ ಡ್ರಗ್ಸ್ ಗಳ ಒಂದು ರಫ್ತು ಕಾರ್ಯ ಶುರುವಾಗ್ತದೆ. ಮೊದಲು ಇತ್ತು, ಅದು ಈ ಒಂದು ರಿಲೇಶನ್ಶಿಪ್ ಗಳ ಒಂದು ಬದಲಾವಣೆಯಿಂದ, ಈ ರಿಲೇಶನ್ಶಿಪ್ ಗಳ ಒಂದು ಅಪ್ಗ್ರೇಡ್ ಇಂದ ಅದು ಇನ್ನೂ ಹೆಚ್ಚಿಗೆ ಆಗ್ತಾ ಹೋಗ್ತದೆ. ಇಷ್ಟೇ ಅಲ್ಲ, ಫುಡ್, ಆಲ್ಮೋಸ್ಟ್ ಈ ಮರುಭೂಮಿ ದೇಶಗಳಿಗೆ ಈ ಫ್ರೋಜನ್ ಫುಡ್ ಬಹಳ ಬಹಳ ಇಂಪಾರ್ಟೆಂಟ್. ಈ ಫ್ರೋಜನ್ ಫುಡ್ ಗಳನ್ನ ದೊಡ್ಡ ದೊಡ್ಡ ಕಂಟೈನರ್ ಗಳಲ್ಲಿ ಕುವೈತ್ಗೆ ಕಳಿಸ್ಕೊಡ್ಲಾಗ್ತದೆ. ಸ್ನೇಹಿತರೆ, ಈ ಜಾಗತಿಕ ಸಂಬಂಧಗಳೇನಿವೆ ಇವು ಸ್ನೇಹಿತರೆ, ಇವು ನಾವು ಅಂದುಕೊಂಡಷ್ಟು ಸುಲಭವಲ್ಲ. ನಮ್ಮ ದೇಶದ ಪ್ರಧಾನಿ ಅಥವಾ ಯಾವುದೋ ದೇಶದ ಪ್ರಧಾನಿ ಇನ್ನೊಂದು ದೇಶದ ಪ್ರಧಾನಿಯನ್ನ ಅಥವಾ ಅಧ್ಯಕ್ಷನನ್ನ ಭೇಟಿಯಾಗಿ ಅವರ ಜೊತೆ ಕೈ ಮಿಲಾಯಿಸಿ, ಕೈ ಕುಲುಕಿ ಕೆಲವೊಂದಿಷ್ಟು ಕ್ಷೇಮ ವಿಚಾರಗಳನ್ನ ಮಾತನಾಡಿ ಚಪ್ಪಾಳೆಗಳನ್ನ ತಟ್ಟಿ ಬರೋದಲ್ಲ ಸ್ನೇಹಿತರೆ. ಪ್ರತಿಯೊಂದು ದೇಶ ತನ್ನದೇ ಆದಂತಹ ಒಂದು ಲಾಭ ನಷ್ಟಗಳನ್ನ ಆ ದೇಶದಲ್ಲಿ ನೋಡ್ತಾ ಇರ್ತದೆ. ಈ ಜಿಯೋ ಪಾಲಿಟಿಕ್ಸ್ ಅನ್ನೋದೇನಿದೆ ಅದು ಆಯಾ ದೇಶಗಳ ಲಾಭ ನಷ್ಟಗಳ ಮೇಲೆ ನಿಂತಿರ್ತದೆ. ಅತ್ಯಂತ ಸೂಕ್ಷ್ಮ. ಆ ದೇಶದಿಂದ ತಮಗೇನಾದ್ರೂ ಲಾಭ ಇಲ್ಲ ಅಂತ ಗೊತ್ತಾದ್ರೆ ಅವರು ಕ್ರಮೇಣವಾಗಿ ಆ ದೇಶದಿಂದ ಹಿಂದೆ ಸರಿತಾ ಬರ್ತಾರೆ. ಯಾವುದೇ ದೇಶವಾದ್ರೂ ಸರಿ, ಅದು ಭಾರತ ಆಗಿರ್ಲಿ, USA ಆಗಿರ್ಲಿ, ರಷ್ಯಾ ಆಗಿರ್ಲಿ, ಚೈನಾ ಆಗಿರ್ಲಿ, ಕುವೈತ್ ಆಗಿರ್ಲಿ, ಯಾವುದೇ ದೇಶ ಆಗಿರ್ಲಿ, ತನಗೆ ಆ ದೇಶದಲ್ಲಿ ಲಾಭ ಇಲ್ಲ ಅಂತ ಗೊತ್ತಾದ್ರೆ ಅದು ಕ್ರಮೇಣವಾಗಿ ಆ ದೇಶದಿಂದ ದೂರ ಸರಿತಾ ಬರ್ತದೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ, ಇವಾಗ ಭಾರತ ಅಮೆರಿಕಾದಿಂದ F-15 ಈಗಲ್ನ 2-3 ಸ್ಕ್ವಾಡ್ರನ್ಗಳನ್ನ ಖರೀದಿ ಮಾಡ್ತದೆ ಅಂತ ಒಂದು ಸಣ್ಣ ಅನೌನ್ಸ್ಮೆಂಟ್ ಮಾಡಲಿ ಸಾಕು. ಒಂದು ಸಣ್ಣ ಅನೌನ್ಸ್ಮೆಂಟ್. ಒಂದು ಸ್ಕ್ವಾಡನ್ ಅಂದ್ರೆ ಅದರಲ್ಲಿ ಸುಮಾರು 16-18 ಏರ್ಕ್ರಾಫ್ಟ್ ಗಳಿರ್ತವೆ. ಅಂತ 2-3
ಏರ್ಕ್ರಾಫ್ಟ್ಗಳ 2 ರಿಂದ 3 ಸ್ಕ್ವಾಡನ್ಗಳಂದ್ರೆ ಅದೆಷ್ಟು ಕೋಟಿ ಮೊತ್ತದ ಒಂದು ವ್ಯಾಪಾರ ವಹಿವಾಟು ಅಲ್ಲಿದೆ ಅನ್ನೋದನ್ನ ಆ ದೇಶ ಅರ್ಥ ಮಾಡ್ಕೋದು. ಇಂತಹ ಮಾತುಗಳನ್ನ ಕೇಳೋದೇ ತಡ ಡೊನಾಲ್ಡ್ ಟ್ರಂಪ್ ಭಾವಿ ಅಮೆರಿಕದ ಅಧ್ಯಕ್ಷರು ಜನವರಿ 20ಕ್ಕೆ ಪ್ರಮಾಣವನ್ನ ಸ್ವೀಕರಿಸಿ ಜನವರಿ 26ಕ್ಕೆ ಭಾರತದ ಗಣರಾಜ್ಯೋತ್ಸವದ ಒಂದು ಪರೇಡ್ ನಲ್ಲಿ ಚೀಫ್ ಗೆಸ್ಟ್ ಆಗಿ ಬರ್ತಾರೆ. ಅದು ದಟ್ ಈಸ್ ದ ಪವರ್ ಆಫ್ ಮನಿ. ಇಷ್ಟೇ ಅಲ್ಲ ಸ್ನೇಹಿತರೆ, ಫ್ರಾನ್ಸ್ನ ಅಧ್ಯಕ್ಷ ಭಾರತಕ್ಕೆ ಪದೇ ಪದೇ ಬರ್ತಿರ್ತಾರೆ. ಯಾಕೆ ಅಂತ ನೀವು ಗಮನಿಸಿದ್ದೀರಾ? ಇದೆ ಫ್ರಾನ್ಸ್ನೊಂದಿಗೆ ಭಾರತದ ಸಂಬಂಧಗಳು ಒಂದು ಮಟ್ಟದಲ್ಲಿ ಅತ್ಯುನ್ನತವಾಗಿವೆ. ಕೇವಲ ಇದಷ್ಟೇ ಅಲ್ಲ, ಭಾರತ ಫ್ರಾನ್ಸ್ನಿಂದ ಸುಮಾರು 36ಕ್ಕೂ ಅಧಿಕ ರಫೇಲ್ ಯುದ್ಧ ವಿಮಾನಗಳ ಖರೀದಿಯ ಒಪ್ಪಂದಕ್ಕೆ ಸಹಿ ಹಾಕಿದೆ. ಅವು ಬರ್ತಾ ಇವೆ ಕೂಡ, ಸ್ವಲ್ಪೊಂದಿಷ್ಟು ಬಂದಿವೆ, ಇನ್ನು ಬರ್ತಾ ಇವೆ ಕೂಡ. ಹಾಗಾಗಿ ಒಂದು ಫ್ರಾನ್ಸ್ನ ಅಧ್ಯಕ್ಷರೇನಿದ್ದಾರೆ ಪದೇ ಪದೇ ಭಾರತಕ್ಕೆ ಬರ್ತಾ ಹೋಗ್ತಾ ಇರ್ತಾರೆ. ನೋಡಿ, ಎಲ್ಲ ದೇಶದ ನಾಯಕರು ಕೂಡ ತಮ್ಮ ದೇಶದ ಹಿತಾಸಕ್ತಿಗಳನ್ನು ನೋಡುತ್ತಾರೆ. ಅದು ಅಮೆರಿಕವಾಗಲಿ ಅಥವಾ ರಷ್ಯಾನೇ ಆಗಲಿ, ಚೈನಾನೇ ಆಗಲಿ, ಜಪಾನ್ ಆಗಲಿ, ಜರ್ಮನಿ, ಇಟಲಿ, ಫ್ರಾನ್ಸ್, ಯಾವುದೇ ದೇಶ ಆಗಲಿ, ಅವರು ತಮ್ಮ ದೇಶದ ಸ್ವಹಿತಾಸಕ್ತಿಯನ್ನ ಮೊದಲು ನೋಡ್ತಾರೆ. ಅಷ್ಟೇ ಅಲ್ಲ, ತಮ್ಮ ದೇಶದ ಪ್ರಾಡಕ್ಟ್ ಅನ್ನ ಅವರು ಯಾವುದೇ ದೇಶಕ್ಕೆ ಹೋಗಲಿ, ಆ ದೇಶದಲ್ಲಿ ಅವರು ಆ ಒಂದು ಪ್ರಾಡಕ್ಟ್ ಅನ್ನ ಮಾರ್ಕೆಟಿಂಗ್ ಮಾಡ್ತಾರೆ. ಖುದ್ದು ಆ ದೇಶದ ಪ್ರಧಾನಿ ಅಧ್ಯಕ್ಷ ಮಾರ್ಕೆಟಿಂಗ್ ಮಾಡ್ತಾರೆ. ಅದರಿಂದ ಏನಾಗುತ್ತೆ, ಆ ಖರೀದಿ ಒಪ್ಪಂದಗಳಿಗೆ ಸಹಿ ಬಿತ್ತು ಅಂದ್ರೆ ಆ ದೇಶದಲ್ಲಿ ಉದ್ಯೋಗದ ಒಂದು ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತದೆ. ಉದ್ಯೋಗದ ಸಂಖ್ಯೆ ಹೆಚ್ಚಾದಂತೆ ಅಲ್ಲಿನ ಜನರ ಜೀವನ ಆರ್ಥಿಕತೆಯತ್ತ ತಿರುಗ್ತಾ ಹೋಗ್ತದೆ. ಇದರಿಂದ ಏನಾಗುತ್ತೆ, ಆರ್ಥಿಕತೆ ಕ್ರಮೇಣವಾಗಿ ಬೆಳೀತಾ ಹೋಗ್ತದೆ. ಸ್ನೇಹಿತರೆ, ಪ್ರಧಾನಿ ನರೇಂದ್ರ ಮೋದಿಜಿಯವರು ಕುವೈತ್ನ ಕ್ರೌನ್ ಪ್ರಿನ್ಸ್ ಅವರಿಗೆ ಭಾರತಕ್ಕೆ ಬರಲಿಕ್ಕೆ, ಭಾರತದಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ನೀವು ಫಾರ್ಮಾದಲ್ಲಾಗ್ಲಿ, ಎನರ್ಜಿ ಆಗಲಿ, ಸೆಕ್ಯೂರಿಟಿ, ಡಿಫೆನ್ಸ್, ಮೆಡಿಕಲ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಕ್ಷೇತ್ರಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅವರಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಅದಕ್ಕಾಗಿಯೇ ಕೆಲವೊಂದಿಷ್ಟು ಜಾಯಿಂಟ್ ಗ್ರೂಪ್ಗಳನ್ನ ಈ ಒಂದು ಹಂತದಲ್ಲಿ ರಚಿಸಲಾಗಿದೆ. ಇದು ಇಲ್ಲಿಗೆ ನಿಲ್ಲೋದಿಲ್ಲ ಸ್ನೇಹಿತರೆ. ಈ ಕುವೈತ್ನವರು ಏನ್ ಮಾಡ್ತಾರೆ ಅಂದ್ರೆ, ಭಾರತದ ಸಿನಿಮಾ ರಂಗದಲ್ಲೂ ಸಹಿತ ಇನ್ವೆಸ್ಟ್ ಮಾಡಲಿಕ್ಕೆ ಅವರು ಹವಣಿಸಿ ಕೂತಿದ್ದಾರೆ. ನೀವು ಭಾರತದ ಸಿನಿಮಾ ರಂಗ ಇದೆ, ಅದನ್ನ ಅಷ್ಟೊಂದು ಈಸಿಯಾಗಿ ತೆಗೆದುಕೊಳ್ಬೇಡಿ. ಅದೊಂದು ದೊಡ್ಡ ಕೂಪವೇ ಹೌದು ಭಾರತದ ಸಿನಿಮಾ ರಂಗ. ಸ್ನೇಹಿತರೆ, ಈ ಕುವೈತ್ನೊಂದಿಗಿನ ಭೇಟಿ ಏನಿದೆಯಲ್ಲ, ಇದು ನಾವು ಅಂದುಕೊಂಡಷ್ಟು ಸುಲಭ ಅಲ್ಲ. ದಿಸ್ ಮೀಟಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಅಲ್ಲಿ ಅಷ್ಟು ಖರೀದಿ ಮಾಡಿದ್ರು, ಇಲ್ಲಿ ಇಷ್ಟು ಖರೀದಿ ಮಾಡಿದ್ರು, ಈ ಒಪ್ಪಂದಗಳಿಗೆ ಸಹಿ ಹಾಕಿದ್ರು. ಕೇವಲ ಇದಷ್ಟೇ ಅಲ್ಲ, ಭಾರತ ಒಂದು ಲಾಂಗ್ ಟರ್ಮ್ ನಲ್ಲಿ ಈ ಮುಸ್ಲಿಂ ದೇಶಗಳೊಂದಿಗೆ, ಶ್ರೀಮಂತ ಅರಬ್ ದೇಶಗಳೊಂದಿಗೆ ತನ್ನ ಸಂಬಂಧವನ್ನ ಗಟ್ಟಿಗೊಳಿಸ್ತಾ ಹೋಗ್ತಾ ಇದೆ. ಅದರಿಂದ ಏನಾಗುತ್ತೆ, ಪಾಕಿಸ್ತಾನ ಅನ್ನೋ ಬಿಕಾರಿ ದೇಶ ಕ್ರಮೇಣವಾಗಿ ಐಸೋಲೇಟ್ ಆಗ್ತಾ ಬರುತ್ತೆ. ಈ ಪಾಕಿಸ್ತಾನಿಗಳ ಮಾತು ಕೇಳಿ ಈ ಎಲ್ಲ ಮುಸ್ಲಿಂ ರಾಷ್ಟ್ರಗಳು ಭಾರತ ವಿರುದ್ಧ ಹೇಳಿಕೆಗಳನ್ನ ಸಹಿತ ನೀಡ್ತಾ ಇದ್ರು. ಆದ್ರೆ ಜಗತ್ತು ಬದಲಾಗ್ತಾ ಬರ್ತಾ ಇದೆ ಸ್ನೇಹಿತರೆ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರು ಆಯಾ ದೇಶಗಳಿಗೆ ಹೋಗಿ ಭೇಟಿಯನ್ನ ನೀಡಿ ಮಾತುಕತೆಗಳನ್ನು ನಡೆಸ್ತಾ ಇದ್ದಾರೆ. ಈ ಪಾಕಿಸ್ತಾನಿಗಳನ್ನ ಮಾತನ್ನ ನಂಬಲಿಕ್ಕೆ ಹೋಗ್ಬೇಡಿ, ಅವರು ನಿಮ್ಮನ್ನ ಮಂಗ್ಯ ಮಾಡ್ತಿದ್ದಾರೆ. ಅವರ ಈ ಒಂದು ಹಸಿ ಸುಳ್ಳುಗಳನ್ನ ನೀವು ಯಾವತ್ತಿಗೂ ನಂಬಲಿಕ್ಕೆ ಹೋಗ್ಬೇಡಿ. ಭಾರತದಲ್ಲಿ ಎಲ್ಲೋ ಫಿಟ್ ಅಂಡ್ ಫೈನ್ ಆಗಿದೆ. ಕೇವಲ ಹೇಳೋದಷ್ಟೇ ಅಲ್ಲ, ಕಾಶ್ಮೀರದಲ್ಲಿ G20 ಶೃಂಗಸಭೆಯನ್ನು ಸಹಿತ ನಡೆಸಿಕೊಟ್ರು. ಈ ಎಲ್ಲ ವಿಷಯಗಳು ಅರಬ್ನ ಶ್ರೀಮಂತ ಶೇಖ್ಗಳಿಗೆ ಅರ್ಥವಾಗ್ತಿವೆ. ಇದೇ ಮಾತುಗಳನ್ನು ಹೇಳಲಿಕ್ಕೆ ಭಾರತದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರು ಕುವೈತ್ಗೆ ಹೋಗಿದ್ರು ಸ್ನೇಹಿತರೆ. ಭಾರತದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರು ಭಾರತಕ್ಕೆ ಮರಳಿ ಬರುವಾಗ ಕುವೈತ್ನ PM ಮತ್ತು ರಾಯಲ್ ಫ್ಯಾಮಿಲಿಯ ಒಬ್ಬ ವ್ಯಕ್ತಿ ಅಹಮದ್ ಅಬ್ದುಲ್ಲಾ ಅಲ್ ಅಹಮದ್ ಅಲ್ ಸಭಾ ಇವರು ಪರ್ಸನಲಿ ಆಗಿ ಬಂದು ಶ್ರೀ ನರೇಂದ್ರ ಮೋದಿಜಿ ಅವರನ್ನ ಬೀಳ್ಕೊಟ್ರು. ಅದೆಂತಹ ಡಿಪ್ಲೊಮಸಿ ನಡೆದಿರಬಹುದು ಯೋಚನೆ ಮಾಡಿ. ಈ ರೀತಿಯ ಸಂಗತಿಗಳು ಎಲ್ಲರ ಜೊತೆಗೆ ನಡೆಯೋದಿಲ್ಲ.
ಈ ಅರಬ್ಬಿ ಶೇಖ್ಗಳೇನಿದ್ದಾರೆ ಅವ್ರು ಸುಮ್ನೆ ಯಾವುದೋ ವ್ಯಕ್ತಿಗೆ ಬಂದು ಸಿಯಾಫ್ ಅನ್ನ ಕೊಡೋದಿಲ್ಲ. ಯಾವ ವ್ಯಕ್ತಿ ತಮಗೆ ಅತ್ಯಂತ ಹತ್ತಿರದವನಾಗಿರ್ತಾನೋ, ಯಾವ ವ್ಯಕ್ತಿ ತಮಗೆ ಫ್ರೆಂಡ್ ಆಗಿರ್ತಾನೋ, ಯಾವ ವ್ಯಕ್ತಿ ಸ್ಪೆಷಲ್ ಆಗಿರ್ತಾನೋ ಅಂತಹ ವ್ಯಕ್ತಿಗಳಿಗೆ ಮಾತ್ರ ಇವರು ಸಿಯಾಫ್ ಈ ರೀತಿಯ ಒಂದು ಬೀಳ್ಕೊಡುಗೆಯನ್ನ ಕೊಡ್ತಾರೆ ಸ್ನೇಹಿತರೆ. ಎಲ್ಲ ಗಮನಿಸಿದ ಮೇಲೆ ಭಾರತ ಮತ್ತು ಕುವೈತ್ಗಳು ಅದೆಷ್ಟು ಹತ್ರ ಆಗಿವೆ. ಒಬ್ಬ ರಾಯಲ್ ಫ್ಯಾಮಿಲಿಯ ಪರ್ಸನ್ ವೈಯಕ್ತಿಕವಾಗಿ ಬಂದು ಒಂದು ದೇಶದ ಪ್ರಧಾನ ಮಂತ್ರಿಯನ್ನ ಬೀಳ್ಕೊಡ್ತಾರೆ ಅಂದ್ರೆ ಅದೆಂತಹ ಡಿಪ್ಲೊಮಸಿ ನಡೆದಿರ್ಬೇಕು, ಅದ್ಯಾವ ರೀತಿಯ ಮಾತುಕತೆಗಳು ಅವರವರ ನಡುವೆ ನಡೆದಿರ್ಬೇಕು ಸ್ನೇಹಿತರೆ. ಇದು ಕೇವಲ ಆರಂಭಿಕ ಮಾತ್ರ. ಇನ್ನು ಅನೇಕ ಸಂಗತಿಗಳು ಹೊರಬರಬೇಕಾಗಿದೆ. ಅವು ಹೊರಬಂದಂತೆಲ್ಲ ಅವುಗಳನ್ನ ನಿಮ್ಮ ಮುಂದೆ ತರ್ತೀನಿ. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.